ಏನು ಇದಿಲ್ಲ. ಖಂಡಿತ. ಈಗ ನಿಮಗೆ ನೀವು ಕೂಡ ತುಂಬ ಜನಕ್ಕೆ ದಾನ ಮಾಡ್ತೀರಾ, ಅದು ಸೆಕೆಂಡರಿ. ಬಟ್ ನೀವೇ ಹೋಗಿ ಅಲ್ಲಿ ಅರ್ನ್ ಮಾಡಿದ್ದಂಥ ದುಡ್ಡು ಎಷ್ಟು ಅಂತ ಬಿಗ್ ಬಾಸ್ ಮನೆಗೆ ಹೋದಾಗ ಸಂತೋಷ ಸಿಕ್ಕಂತ ಸಂಭವ? ಅಣ್ಣ ಅದು ಇಲ್ಲೇ ಐತೆ ನೋಡಿ, 2 ಲಕ್ಷ. ಅದರಲ್ಲಿ 1 ಲಕ್ಷ ಜನಧ್ವನಿ ಮಹೇಶ್ ಅವ್ರಿಗೆ, ಇನ್ನೊಂದು ಲಕ್ಷ ಜನಸ್ನೇಹಿ ಯೋಗೇಶ್ ಅವ್ರಿಗೆ. 2 ಲಕ್ಷ. ಅಷ್ಟು ದಿನ 2 ಲಕ್ಷ ಸಂಪಾದನೆ. 2 ಲಕ್ಷ. ನಾನು ಫಸ್ಟೇ ಏನು ಹೇಳಿದೆ ಅಂದರೆ ಅಣ್ಣ, ನಾನು ಅಮೌಂಟ್ಗೆ ನಾನು ಆಸೆ ಬಿದ್ದಿಲ್ಲ. ನನಗೆ ಏನು, ನನಗೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇದು ತೊಗೊಬೇಕು. ಯಾಕಂತಂದ್ರೆ ಅದು ಎಲ್ರಿಗೂ ಸಿಕ್ಕೋದಲ್ಲ. ಫುಲ್ಲು ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 7 ಕೋಟಿ ಜನದಲ್ಲಿ 17 ಜನದಲ್ಲಿ ನಾನು ಒಬ್ಬ ಅಂತಂದಾಗ ಏನೋ ಸಮಥಿಂಗ್ ಸ್ಪೆಷಲ್ ಇರುತ್ತೆ ಅಂತ. ಹೋದ ಸೀಸನ್ನು ಹ್ಯಾಪಿ ಬಿಗ್ ಬಾಸ್ ಅಂತ ಏನು ಹೇಳಿದ್ರು, 100% ಹ್ಯಾಪಿ ಬಿಗ್ ಬಾಸೇ ಅದು. ಹೊರಗಡೆ ಬಂದಮೇಲೆ ಎಲ್ಲರ ಲೈಫು ಚೇಂಜ್ ಆಗೈತೆ ಅಣ್ಣ. ನಮ್ಮ ಕಂಟೆಸ್ಟೆಂಟ್ 17 ಜನದಲ್ಲೂ 17 ಜನನೂ ಈಗ ಸರ್ಟೇನಾಗಿ ಆರಾಮ್ಸೆ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ ಅವ್ರವ್ರ ಇದರಲ್ಲಿ. ಈಗ 17 ಜನಕ್ಕೂ ಒಂದು ಬೇರೆ ಥರದ ಜೀವನ ಸಿಕ್ತು ಅನ್ನೋಂಥ ಮಾತನ್ನ ಹೇಳಿದ್ರಿ. ಈಗ ಹೊರಗೆ ಬಂದ ನಂತರ ಈಗೇನು ಮಾಡ್ತಾಯಿದ್ರಿ ಪ್ರೆಸೆಂಟ್ ಸಂತೋಷ? ನಂದು ಮಾಮೂಲಿ ನಮ್ಮ ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ನನ್ನ ಲೈಫ್ ಏನಿತ್ತು, ನನ್ನ ದಿನನಿತ್ಯದ ಏನು ವ್ಯವಹಾರಗಳು ಅದೆಲ್ಲ ನಾರ್ಮಲ್ ಮಾಮೂಲಿನೇ ಐತೆ. ಈಗ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ಸ್ವಲ್ಪ ಮಾಡಿಸ್ತಾಯಿದ್ದೀನಿ. ಅದು ಇನ್ನೇನು ಜನವರಿಯಲ್ಲಿ ಮುಗಿಯುತ್ತೆ. ಮಾಮೂಲಿ ಇದು ನಡೀತಾ ಇರುತ್ತೆ. ಇವಾಗ ತೋಟದಲ್ಲಿ ನೆಕ್ಸ್ಟು ಅರ್ಶಿನ ಆಗಲಿ ಇಲ್ಲ ಶುಂಠಿ ಆಗಲಿ ಹಾಕಬೇಕಂತ ಕ್ರಾಪು. ಈಗ ಬೇರೆ ಬೇರೆ ಬೆಳೆಗಳಿದೆ, ಮಾಮೂಲಿ ಅದು ಮಾಡ್ತೀವಿ. ಈಗ ಸೀಸನ್ 11ಗೆ ಸಡನ್ನಾಗಿ ಒಂದು ಎಂಟ್ರಿಗೆ ಅವಕಾಶ ಸಿಗೋ ಸಾಧ್ಯತೆಗಳು ಸಂತೋಷ್ ಅವ್ರಿಗಿದೆಯಾ ಅಥವಾ ಹೋಗುವಂಥ ಸಾಧ್ಯತೆಗಳಿದೆಯಾ? ನನಗೆ ಅದು ನೋಡೋಣ, ನಾನು ಯಾವುದೂ ನಾನು ಎಕ್ಸ್ಪೆಕ್ಟು ಮಾಡಲ್ಲ. ಅಕಸ್ಮಾತ್ ಬಿಗ್ ಬಾಸ್ ಅವ್ರಿಗೆ ಏನಾದರೂ ಕರ್ಕೊಳ್ಬೇಕು, ಒಂದು ಗೆಸ್ಟ್ ಆಗಿ ಒಂದು ದಿನ ಆದ್ರೆ ಹೋಗಿ ಬರ್ತೀನಿ, ಅದರಲ್ಲೇನಿಲ್ಲ. ನಾನು ಯಾವತ್ತೂ ಆ ಮನೆಗೆ ನಾನು ಚಿರಋಣಿ ಆಗಿರ್ತೀನಿ. ಯಾಕಂತಂದರೆ ಒಂದು ದಿನ ನಾವು ಯಾರ ಮನೆಯಲ್ಲಾದರೂ ಹೋಗಿ ಅನ್ನ ತಿಂದರೆ ನಾವು ಅದನ್ನು ಕೃತಜ್ಞತೆ ಮನೋಭಾವದಿಂದ ಇಟ್ಕೊಬೇಕು. ಆ ಕಾರಣಕ್ಕೆ ನಾನು ಅಲ್ಲಿ ಸುಮಾರು ಒಂದು 3 ತಿಂಗಳು ಕಾಲ, 3.5 ತಿಂಗಳ ಕಾಲ ನಾನು ಅಲ್ಲಿ ಒಳಗಡೆ ಇದ್ದೆ. ನನಗೆ ಅನ್ನ ಹಾಕಿದೆ, ನಾನು ಅದಕ್ಕೆ ಯಾವತ್ತೂ ಚಿರಋಣಿ ಆಗಿರ್ತೀನಿ. ಆಮೇಲೆ ಬಿಗ್ ಬಾಸಲ್ಲಿ ಊಟ ಕಡಿಮೆ ಕೊಡ್ತಾರೆ ಅನ್ನೋದು ಸುಳ್ಳು ಅನ್ನೋದು. ಯಾಕಂದರೆ ನಾನು ಓನ್ ಎಕ್ಸ್ಪೀರಿಯೆನ್ಸ್, ನಾನು ಒಳಗಡೆ ಇದ್ದಿದ್ದ ಕಾರಣ ಹೇಳೋದು. ಅವ್ರು ಏನು ಹೇಳ್ತಾರೆ ಅಂದರೆ, ಟಾಸ್ಕ್ ಕೊಡ್ತಾರೆ, ನಿನ್ಗೆ ಎಷ್ಟು ಬೇಕು, ನಿನಗೆ 10 kg ತಿಂತೀಯಾ ಅರ್ನ್ ಮಾಡ್ಕೊ ಅಂತ. ನಾವು ಆಡ್ದಿರ ಸೋತ್ಬಿಟ್ಟು ಅವ್ರು ಊಟ ಕೊಟ್ಟಿಲ್ಲ ಅಂದರೆ ತಪ್ಪದು. ಅದು ಒಂದು ಮನುಷ್ಯನಿಗೆ ಎಷ್ಟು ಬೇಕಾದ್ರೂ ಕರೆಕ್ಟಾಗಿ ಕೊಡ್ತಾರೆ ಅವರು, ಅದರಲ್ಲಿ 2 ಮಾತಿಲ್ಲ ಅಣ್ಣ. ಆಮೇಲೆ ಯಾಕೆ ಸಣ್ಣ ಆಗ್ತಾರೆ ಅಂತ ಅದೊಂದು ಹೇಳ್ತೀನಿ ನೋಡ್ರಿ. ಅಲ್ಲಿ ನಮಗೆ ಮಾನಸಿಕವಾಗಿ ನಮ್ಮ ಫ್ರೆಂಡ್ಸ್ ಇರಲ್ಲ, ನಮ್ಮ ಸಂಬಂಧಿಗಳಿರಲ್ಲ. ಆಮೇಲೆ ಅಲ್ಲಿ ದಿನ ನೋಡೋದು ನೋಡ್ರಿ, ಇವಾಗ ಈ ಫೋಟೋಗಳು ಇದನ್ನೇ ನೋಡ್ತಾ ಇರಬೇಕು. ಅದು ಸ್ವಲ್ಪ ನಮ್ಗೆ ಕುಗ್ಸುತ್ತೆ. ಬಿಟ್ಟರೆ ಊಟ ತಿಂದಿರೋ ಸಣ್ಣ ಆಗೋದು ಸುಳ್ಳದು ಅದು. ಆಮೇಲೆ ಯಾವ ಮನುಷ್ಯನಿಗೆ ಏನೇನು ಅಗತ್ಯ ಬೇಕು ಆನ್ ಸ್ಪಾಟ್ ಬರುತ್ತಣ್ಣ. ಮೆಡಿಕಲ್ ಇರ್ಬೋದು, ತುಂಬ ಚೆನ್ನಾಗಿ ನೋಡ್ಕೊತಾರೆ, ಅದರಲ್ಲಿ 2 ಮಾತಿಲ್ಲ. ಕೆಲವೊಬ್ಬರು ಒಳಗಡೆ ಅಲ್ಲಿ ತಿಂದುಬಿಟ್ಟು ಈಚೆ ಬಂದು ಕೆಟ್ಟದಾಗ ಮಾತಾಡಿರೋರು ನಾನು ಹೇಳೋದು, ಆ ಥರ ಮಾಡಬಾರ್ದು. ಒಂದು ನಾಯಿಗಿರೋ ನಿಯತ್ ಕೂಡ ಇಲ್ಲ ಅಂತ ಅನ್ಸ್ಬಿಡುತ್ತೆ ಆ ಥರ ಮಾತಾಡಿದಾಗ. ಎಸ್, ಖಂಡಿತ ಕೆಲವು ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗುತ್ತೆ ಅಲ್ಲಿ. ಅದು ಒಂದು ಆಟದ ನಿಯಮಾವಳಿ. ಹೌದಣ್ಣ. ಅಣ್ಣ ಫಸ್ಟೇ ಇವಾಗ ನಾವು ಪ್ರಿಪೇರ್ ಆಗಿ ಹೋಗಿರ್ತೀರಿ, ಅರ್ಥ ಮಾಡ್ಕೊಳ್ರಿ. ಇದಿರಲ್ಲ, ನಿನ್ಗೆ ಇದು ಸಿಕ್ಕಲ್ಲ, ಇದಿದೆ ಅಂತ ಅಂದ್ಬಿಟ್ಟು ಹೋದಾಗ ಬ್ಲೇಮ್ ಮಾಡೋದೇನೈತೆ? ಎಸ್, ಆ್ಯಸ್ ಯೂಶುವಲ್ ತುಂಬ ಸರಿ ಈ ವಿಚಾರ ಚರ್ಚೆ ಆಗಿದೆ. ಹಾಗಾದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಎಣ್ಣೆ ಸಿಗರೇಟ್ ಸಿಗುತ್ತಾ ಅನ್ನೋದು? ಅಣ್ಣ ಇಲ್ಲಣ್ಣ, ಎಣ್ಣೆ ಸಿಗಲ್ಲ. ಸಿಗರೇಟು ಕುಡಿಯೋರಿಗೆ 5 ಕೊಡ್ತಾರೆ, ಅದು ಒಬ್ಬರೇ ಹೋಗಿ ಸೇದಬೇಕು. ಅದರಲ್ಲಿ ಹೋದ ಸೀಸನ್ ಏನಾಯಿತು ಅಂತಂದರೆ 3 ಜನ ಹೋಗ್ಬಿಟ್ಟಿದ್ರು. ಆಗ ಅದನ್ನು ಬಂದ್ ಮಾಡಿದರು. ಆಮೇಲೆ ಹೊರಗಡೆ ಹೋದಾಗ ಯಾರನ್ನಾದರೂ ಕೇಳ್ತಾರೆ ಅವ್ರಿಗೆ, ನಿಮ್ಗೇನಾದರೂ ವಿಶ್ ಇದೆಯಾ ಒಳಗಡೆ ಇರೋರ್ಗೆ ಏನಾದರೂ ಮಾಡೋಕ್ಕೆ ಅಂದಾಗ ಮೈಕಲ್ಲಿ ಮತ್ತೆ ಓಪನ್ ಮಾಡಿಸ್ದ ಸಿಗರೇಟ್ದು. ಆವಾಗ ವಿನಯ್ನೂ ಆಗಾಗ ಇವನು ಹೊಡಿತಾ ಇದ್ದ, ಕಾರ್ತಿಕ್.